ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತು ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದುಬಿಟ್ಟು ಇನ್ಫಾರ್ಮೇಟಿವ್ ವಿಡಿಯೋವನ್ನು ಹಾಕ್ತಾ ಇದ್ದೀನಿ. ಸೊ ಮಕ್ಕಳಿಗೆ ಎಕ್ಸ್ಪೆಷಲಿ ಬೇಬಿ ಫುಡ್ಡನ್ನು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮದರ್ಸ್ ರೂಟ್ ಮಿಲೆಕ್ಸ್ ಅವ್ರದ್ದು ಮದರ್ಸ್ ರೂಟ್ ಅಂತ ನೀವು ತುಂಬ ಕೇಳ್ತಾ ಇರ್ಬೋದು. ಇವಾಗ ಬಂದಿರೋ ಅಂಥ ಪ್ರಾಡಕ್ಟ್ ಇದು ತುಂಬಾ ಚೆನ್ನಾಗಿದೆ. ಸೊ ಸರಿ ಅಂತ ನಾವು ಏನು ಹೇಳ್ತೀವೋ ಅದನ್ನೇ ನಾನಿವತ್ತು ತೋರಿಸ್ತಾ ಇರೋವಂಥದ್ದು. ಸೊ ಏನೇನು ಇದೆ ಇದರಲ್ಲಿ, ಹೇಗೆ ಉಪಯೋಗ ಮಾಡಬಾರ್ದಾ ಎಲ್ಲವನ್ನು ಕೂಡ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಫ್ರೆಂಡ್ಸ್, ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಸೊ 3ರಿಂದ 4 ಟೈಮ್ಸ್ ಕೂಡ ನೀವು ಇದನ್ನು ಕೊಡ್ಬೋದು ಒಂದು ಡೇಗೆ. ಸೊ ಬೇಬಿಗೆ 6 ತಿಂಗಳು ಆದಮೇಲೆ ಕೊಡುವಂಥ ಫುಡ್ ಇದು. ಸೊ ಬಿಫೋರ್ 6 ತಿಂಗಳು ಒಳಗಡೆ ಇರೋವಂಥ ಮಕ್ಕಳಿಗೆ ಕೊಡೋದಕ್ಕಾಗಲ್ಲ. ಸೊ 6 ತಿಂಗಳು ಮೇಲ್ಪಟ್ಟಿರೋಂಥ ಮಕ್ಕಳಿಂದ ಹಿಡಿದು 12 ವರ್ಷ 10 ವರ್ಷದ ಮಕ್ಕಳು ತನಕ ಇದನ್ನು ಕೊಡ್ಬೋದು. ಯಾಕಂದರೆ ಅಷ್ಟು ನ್ಯೂಟ್ರಿಷನ್ನು ಇದರಲ್ಲಿದೆ. ಸೊ ಮಿಲೆಕ್ಸ್ ಮದರ್ ರೂಟ್ ಅಂತ ಹೇಳಿಬಿಟ್ಟು, ಸೊ ಇದು ನೀವು ಆನ್ಲೈನಲ್ಲಾದರೂ ಪರ್ಚೇಸ್ ಮಾಡ್ಬೋದು ಅಥವಾ ಮೆಡಿಕಲ್ ಶಾಪ್ಗಳಲ್ಲೂ ಕೂಡ ಇವಾಗ ಅವೈಲಬಲ್ ಇದೆ. ಸೊ ಸಿಕ್ಕಿದ್ರೆ ಅಲ್ಲೂ ಕೂಡ ನೀವು ತೊಗೊಬೋದು. ಹಾಗೆ ಅದನ್ನು ಯಾವ ರೀತಿ ಮಾಡೋದು ಅಂತ ಕೂಡ ನಿಮಗೆ ಇಲ್ಲಿ ಅವರೇ ಹಾಕಿದ್ದಾರೆ. ಸೊ ಜಸ್ಟ್ ನಾವು ಯಾವ ರೀತಿ ಸರಿ ಮಾಡ್ತೀವೋ ಮನೆಯಲ್ಲಿ, ಯಾವ ರೀತಿ ಸರಿ ಮಾಡ್ಕೊತೀವೋ ಅದೇ ರೀತಿ ಮಾಡುವಂಥದ್ದು. ಸೊ ನಿಮಗೆ ಹಾಲು ಬೇಕು ಅಂದರೆ ಹಾಲು, ನೀರು ಬೇಕು ಅಂದರೆ ನೀರು ಹಾಕ್ಕೊಂಡು ನೀವು ಇದನ್ನು ಪ್ರಿಪೇರ್ ಮಾಡ್ಬೋದು. ಮತ್ತು ಇದರಲ್ಲಿ ಎಕ್ಸ್ಪಿರಿ ಡೇಟು, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಲ್ಲ ಕೊಟ್ಟಿರ್ತಾರೆ. ಸೊ ಎಲ್ಲವನ್ನ ನೋಡಿಕೊಂಡು ಆಮೇಲೆ ತಗೊಳ್ಳೋದು ಉತ್ತಮ. ಯಾಕಂದರೆ ನಾವು ಮಕ್ಕಳಿಗೆ ಬಳಸ್ತಾ ಇರೋದ್ರಿಂದ ಸ್ವಲ್ಪ ಕೇರಿಂದ ನೀವು ತಗೊಳ್ಳೋದು ಒಳ್ಳೆಯದು. ಸೊ ಹಾಗೆ ಇದರಲ್ಲಿ ಬಂದುಬಿಟ್ಟು ಮಿನರಲ್ಸು ಮತ್ತು ವಿಟಮಿನ್ಸು ಮತ್ತು ಪ್ರೋಟೀನ್ಸ್ ಎಲ್ಲ ಕೂಡ ಇದೆ. ಹಾಗೆ ಎಲ್ಲ ರೀತಿಯ ಕಾಳುಗಳು ಮತ್ತು ಸಿರಿಧಾನ್ಯಗಳು ಮತ್ತು ಡ್ರೈ ಫ್ರೂಟ್ಸ್ಗಳು ಎಲ್ಲವನ್ನು ಕೂಡ ಹಾಕಿ ಇದನ್ನು ಪ್ರಿಪೇರ್ ಮಾಡಿರುವಂಥದ್ದು. ಸೊ ಯಾವುದೇ ರೀತಿಯ ಏನು ಬೇರೆ ಕೆಮಿಕಲ್ ಆಗಿರ್ಬೋದು ಏನೂ ಇಲ್ಲ ಇದರಲ್ಲಿ. ಕೆಮಿಕಲ್ ಫ್ರೀ ಮತ್ತು ಪ್ರಿಸರ್ವೇಟಿವ್ ಇರೋದಿಲ್ಲ ಇದು. ಸೊ ಆರಾಮ್ಸೆ ನಾವು ಮಕ್ಕಳಿಗೆ ಬಳಸ್ಬೋದು. ಸೊ ನಾನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಕೂಡ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಸೊ ನಿಮ್ಮ ಮಗು ಎಷ್ಟು ತಿನ್ನುತ್ತೋ ಅದನ್ನು ನೀವು ಅನುಗುಣವಾಗಿ ಇಟ್ಕೊಂಡು ನೀವು ಪ್ರಿಪೇರ್ ಮಾಡ್ಬೋದು. ಸೊ ನಾನಿಲ್ಲಿ ಸಾನ್ವಿಗೆ ಮತ್ತು ಅಮ್ಮಗುಗೆ ಇಬ್ರಿಗೂ ಕೂಡ ಕೊಡ್ತಾ ಇದ್ದೀನಿ. ಸೊ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ನಾನು ತಂದಿದ ತಕ್ಷಣವೇ ನಾನು ನಿಮಗೆ ತೋರಿಸ್ತಾ ಇಲ್ಲ, ಸ್ವಲ್ಪ ದಿನ ಯೂಸ್ ಮಾಡಿ ಆಮೇಲೆ ನಾನು ಇದನ್ನು ತೋರಿಸ್ತಾ ಇರೋವಂಥದ್ದು. ಸ್ವಲ್ಪ ದಿನ ಯೂಸ್ ಮಾಡಿದೆ. ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಸಾನ್ವಿಗೆ ನಾನು ಮನೆಯಲ್ಲೇ ಸರಿಯನ್ನು ಮಾಡಿ ತಿನ್ನಿಸ್ತಾ ಇದ್ದೆ. ಆ ಮಗುಗೂ ಅಷ್ಟೇ ಮನೆ ಸರಿ ಮಾಡಿ ತಿನ್ನಿಸ್ತಾ ಇದ್ದೆ. ಅದನ್ನು ಸ್ವಲ್ಪ ಕಷ್ಟದಿಂದನೇ ತಿಂತಾಯಿದ್ರು. ಬಟ್ ಈ ಸರಿನ ಅವರು ಸ್ವಲ್ಪ ಚೆನ್ನಾಗಿ ಇಷ್ಟಪಟ್ಟು ತಿಂತಾಯಿದ್ದಾರೆ. ನಾನಿಲ್ಲಿ ಹಾಲನ್ನು ಬಳಸ್ತಾ ಇದ್ದೀನಿ. ಹಾಲನ್ನು ಬಳಸ್ಕೊಂಡು ಈ ಒಂದು ಸರಿಯನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಹಾಲು ಮತ್ತು ನೀರು. ಸೊ ಹಾಲನ್ನು ಬಳಸಿದ್ರೆ ನೀವು ಬೆಲ್ಲವನ್ನು ಹಾಕ್ಕೊಬೇಕು. ಬರೀ ನೀರನ್ನು ಬಳಸಿದ್ರೆ ಸಾಲ್ಟನ್ನು ಹಾಕ್ಕೊಂಡ್ರೂ ಆಯಿತು, ಹಾಕ್ಕೊಳ್ದೇ ಇದ್ರೂ ಆಯಿತು. ಸೊ ನಾನು ನೀರನ್ನು ಬಳಸಿದಾಗ ಸಾಲ್ಟ್ ಹಾಕ್ತೀನಿ, ಹಾಲನ್ನು ಬಳಸಿದಾಗ ಬೆಲ್ಲವನ್ನು ಹಾಕ್ತೀನಿ. ಸೊ ಇವಾಗ ಚೆನ್ನಾಗಿ ಅದು ಲಮ್ಸ್ ಇರಬಾರ್ದು, ಉಂಡೆ ಗಡ್ಡೆ ಥರ ಕಟ್ಕೊಬಾರ್ದು. ಆ ರೀತಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅದು ಆಗೋವರೆಗೂ ಇದೇ ರೀತಿನೇ ತಿರುಗ್ತಾ ಇರಬೇಕಾಗತ್ತೆ. ಇಲ್ಲಾಂದರೆ ಎಲ್ಲ ಫುಲ್ಲು ಗಂಟು ಆಗಿಬಿಡುತ್ತೆ. ಸೊ ಎಲ್ಲ ಒಂದು ಮಿನರಲ್ಸು, ವಿಟಮಿನ್ಸು, ಪ್ರೋಟೀನ್ಸು ಎಲ್ಲ ಕೂಡ ಇನ್ಕ್ಲೂಡ್ ಆಗಿದೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನಾನು ದಿನಕ್ಕೆ 3ರಿಂದ 4 ಬಾರಿ ಕೊಡೋದಿಲ್ಲ. ಯಾಕಂದರೆ ನಾನು ಎಲ್ಲ ಬೇರೆ ಊಟಗಳೆಲ್ಲವನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ 6 ಮಂತಿಂದ ನೀವು 10ರಿಂದ 12 ವರ್ಷದ ತನಕ ಕೊಡ್ಬೋದು. ಸೊ ಇಲ್ಲಿ ಅಮ್ಮಗೂ ಕೂಡ ಆಲ್ಮೋಸ್ಟ್ 5.5 ವರ್ಷ ಆಗ್ತಾಯಿದೆ. ಸಾನ್ವಿಗೂ ಕೂಡ ಇನ್ನೇನು 2 ವರ್ಷ ಕಂಪ್ಲೀಟ್ ಆಗುತ್ತೆ. ಇನ್ನೂ 1.25 ವರ್ಷ ಇದೆ ಅವಳಿಗೆ. 1.25 ವರ್ಷ ಇವಾಗ ಕರೆಕ್ಟಾಗಿ ಅವಳಿಗೆ. ಸೊ ನಾನು ಅವಳಿಗೆ ನಾರ್ಮಲಿ ಬೆಳಿಗ್ಗೆ ಮಧ್ಯಾಹ್ನ ನಾವೇನು ಊಟ ಮಾಡ್ತೀವೋ ಅದನ್ನೇ ಕೊಡ್ತೀನಿ. ಸೊ ನೈಟ್ ಹೊತ್ತು ನಾನು ಈ ಒಂದು ಸರಿಯನ್ನು ಕೊಡ್ತಾ ಇದ್ದೀನಿ. ಸೊ ಒಳ್ಳೆ ಬೆಸ್ಟ್ ರಿಸಲ್ಟು. ಚೆನ್ನಾಗೇ ತಿಂತಾಳೆ, ಅವಳು ಕೂಡ ತಿಂತಾ ಇದ್ದಾಳೆ, ಅಮ್ಮ ಕೂಡ ತಿಂತಾ ಇದ್ದಾಳೆ. ಸೊ ತುಂಬ ನಿಮಗೆ ಅಷ್ಟೊಂದು ದೊಡ್ಡ ಮಕ್ಕಳಿದ್ದಾರೆ ತಿನ್ನೋದಿಲ್ಲ ಅಂತ ಹೇಳಿದ್ರೆ ನೀವು ಇನ್ನೂ ತುಂಬ ಗಟ್ಟಿಯಾಗಿ ಮಾಡ್ಕೊಬೋದು. ಮುದ್ದೆ ರೀತಿ ಮಾಡಿ ಆ ಮಗುಗೆ ಕೊಡೋ ಅಂಥದ್ದು. ಸೊ ನಾವೇನು ಮನೆಯಲ್ಲಿ ಮುದ್ದೆ ಮಾಡಿದಾಗ ಕೊಡ್ತೀವೋ
ಅದೇ ರೀತಿ ಉಪ್ಪು ತುಪ್ಪ ಸವರ್ಬಿಟ್ಟು ಮುದ್ದೆ ರೀತಿ ನೀವು ಅದನ್ನು ಕೂಡ ಕೊಟ್ಟರೆ ಮಕ್ಕಳು ತಿಂತಾರೆ. ಆ ರೀತಿ ಕೂಡ ನಾನು ಟ್ರೈ ಮಾಡಿದ್ದೀನಿ. ಸೊ ತಿಂತಾರೆ, ಮುದ್ದೆ ರೀತಿ ಕೊಟ್ಟರು ತಿಂತಾರೆ, ಹಾಗೆ ಸ್ಪೂನಲ್ಲಿ ಕೂಡ ತಿನ್ಸಿದ್ರು ಕೂಡ ತಿಂತಾರೆ. ಸೊ ಇವಾಗ ಸರಿ ರೆಡಿ ಆಗಿದೆ, ನೋಡ್ತಾ ಇರ್ಬೋದು ನೀವು. ಸೊ ನಾನು ಈ ರೀತಿಯ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ದೀನಿ. ಸೊ ಯಾಕಂದರೆ ಸ್ವಲ್ಪ ದೊಡ್ಡ ಮಕ್ಕಳಿರೋದ್ರಿಂದ ನಾನು ಈ ರೀತಿಯ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಕೊಡ್ತಾ ಇದ್ದೀನಿ. ಸೊ ನೀವು 6 ತಿಂಗಳ ಮಗುಗೆ ಅಥವಾ ಒಂದು 10 ತಿಂಗಳು ಒಳಗಡೆ ಇರೋ ಮಗುಗೆ, 1 ವರ್ಷದ ಒಳಗಡೆ ಮಗುಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಇನ್ನೂ ಬೇಕಾದರೆ ತೆಳ್ಳಗೆ ಕೂಡ ಮಾಡ್ಕೊಬೋದು. ಸೊ ಮುದ್ದೆ ರೀತಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಮುದ್ದೆ ರೀತಿ ಈ ರೀತಿ ಕೂಡ ನೀವು ಮಾಡಿಕೊಂಡು ಮಕ್ಕಳಿಗೆ ಕೊಡ್ಬೋದು. ಕೈಗೆ ಕೊಟ್ಟರೆ ಈ ರೀತಿ ಮುದ್ದೆ ರೀತಿ ಮಾಡಿ ಕೊಟ್ಟರೆ ಕೂಡ ತಿಂತಾರೆ. ಸ್ವಲ್ಪ ಉಪ್ಪು ತುಪ್ಪವನ್ನು ಹಾಕಿಬಿಟ್ಟು ಕೊಟ್ಟರೆ ಕೂಡ ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ರೀತಿಯೇ ಇರುತ್ತೆ, ಏನು ಪ್ರಾಬ್ಲಮ್ ಇರೋದಿಲ್ಲ. ಸ್ವಲ್ಪ ಗಟ್ಟಿಗೆ ಚೆನ್ನಾಗಿ ಅದನ್ನು ಗಟ್ಟಿಗೆ ಮಾಡ್ಕೊಬೇಕು. ಸೊ ಜಾಸ್ತಿ ನೀರು ಹಾಕ್ಬಿಟ್ರೆ ನಾರ್ಮಲಿ ತೆಳು ಥರ ಆಗುತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿ ಥರ ಮಾಡ್ಕೊಬೇಕು. ಸೊ ಸಾನ್ವಿ ಕೂಡ ಆರಾಮ್ಸೆ ತಿಂತಾಳೆ, ಅವಳು ಕೂಡ. ಸೊ ಮುಂಚೆ ಮನೆಯಲ್ಲಿ ಮಾಡ್ತಾಯಿದ್ದ ಸರಿಗುಂತ ಇದನ್ನು ಸ್ವಲ್ಪ ಚೆನ್ನಾಗಿ ತಿಂತಾಳೆ, ಪರವಾಗಿಲ್ಲ. ಹಾಗೆ ವೆಯ್ಟ್ ಗೇನ್ ಕೂಡ ಆಗುತ್ತೆ, ಮಕ್ಕಳ ಒಂದು ಮೆಮೊರಿ ಪವರ್ ಚೆನ್ನಾಗಾಗುತ್ತೆ, ಅವರ ಒಂದು ಬೆಳವಣಿಗೆ ಚೆನ್ನಾಗಾಗುತ್ತೆ, ಬೋನ್ಸ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ, ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಸೊ ಎಲ್ಲದಕ್ಕೂ ಕೂಡ ಒಳ್ಳೆಯದು, ಮಕ್ಕಳಿಗೆ ಟೋಟಲಿ ಚೆನ್ನಾಗಿದೆ ಒಂದು ಪ್ರಾಡಕ್ಟು. ಯೂಸ್ ಮಾಡಿ ನೋಡಿ ನೀವು ಕೂಡ. ಹಾಗೆಯೇ ಇದನ್ನು ಮುದ್ದೆ ರೀತಿಯೇ ಮಾಡಬೇಕಂತ ಏನಿಲ್ಲ. ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಕೂಡ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆಲ್ಲ ಈ ರೀತಿ ಕೂಡ ಮಾಡಿಕೊಡ್ಬೋದು. ಸಾನ್ವಿಗೆ ಆ ಮಗುಗೆ ನಾನು ಒಂದು ಟೈಮು ಒಂದೊಂದು ಥರ ಮಾಡಿಕೊಡ್ತೀನಿ. ಒಂದೊಂದ್ಸಲಿ ಮುದ್ದೆ ರೀತಿ ಮಾಡಿಕೊಡ್ತೀನಿ, ಒಂದೊಂದ್ಸಲಿ ಈ ರೀತಿ ಕೂಡ ಮಾಡಿಕೊಡ್ತೀನಿ. ಅವರೇ ಕೇಳ್ತಾರೆ ಮುದ್ದೆ ರೀತಿ ಬೇಕಾ ಅಂತ ಕೇಳಿದಾಗ ಬೇಡ ಅಂತ ಕೂಡ ಹೇಳ್ತಾರೆ, ಬೇಕು ಅಂತ ಹೇಳ್ತಾರೆ. ಆವಾಗ ಅವ್ರಿಗೆ ಯಾವುದು ಇಷ್ಟ ಆಗುತ್ತೆ ತಿನ್ನೋಕ್ಕೆ ಆ ರೀತಿ ಮಾಡಿಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು, ಬಾಯ್.